ಪತ್ರಿಕಾಗೋಷ್ಠಿ ಕರೆದಿರೋದು. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಪಾತ್ರದ ಬಗ್ಗೆ ಆಗಿರಬಹುದು, ಚಿತ್ರೀಕರಣದ ಬಗ್ಗೆ ಆಗಿರಬಹುದು ಸಾಕಷ್ಟು ಮಾಹಿತಿಗಳನ್ನು ತಂಡ ನೀಡಿದೆ. ಆದರೂ ಬಹಳ ದಿನದ ನಂತರ ಮಾಧ್ಯಮದೊಂದಿಗೆ ಬೆಳೀತಾ ಇರೋದ್ರಿಂದ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವ ಆಸೆ ತಂಡಕ್ಕಿದೆ. ಹಾಗಾಗಿ ನಿಮ್ಮನ್ನು ಕರೆದ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಿತ್ರದ ಹೆಸರು ಶತಭಿಷ. ಇದು ಒಂದು ನಕ್ಷತ್ರದ ಹೆಸರು. ಇಲ್ಲಿ 3 ವಿಭಾಗಗಳು ಅಂತ ಏನ್ ಕಲಿತೀವಿ. ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡೋದ್ರ ಮೂಲಕ ಜೀವನವನ್ನು ಸೆಟ್ಲ್ ಮಾಡಿಕೊಳ್ಳಕ್ಕೆ ಹೊರಟಿರ್ತಕ್ಕಂಥ ಒಂದು ಗುಂಪು, ಯುವಕರ ಗುಂಪೊಂದು, ಮತ್ತು ನ್ಯಾಯ ಒದಗಿಸುವಲ್ಲಿ ಹೆಜ್ಜೆ ಇಡುವಂತ ಪೊಲೀಸ್ ಇಲಾಖೆ ಒಂದು ಗುಂಪು, ದೇಶವನ್ನೇ ಹಾಳು ಮಾಡಕ್ಕೆ ಹೊರಟಿರ್ತಕ್ಕಂಥ ಟೆರರಿಸ್ಟ್ಗಳ ಗುಂಪು ಒಂದು. ಈ 3 ಗುಂಪುಗಳು ಅನಿರೀಕ್ಷಿತವಾಗಿ ಒಂದು ಕಡೆ ಸೇರಿದಾಗ, ಅಂದ್ರೆ ಈ ಯುವಕರ ಗುಂಪು ಆ ಟೆರರಿಸ್ಟ್ಗಳ ಜೊತೆಯಲ್ಲಿ ಸೇರುವ ಒಂದು ಸಂದರ್ಭ ಒದಗಿ ಬಂದಾಗ ಯಾವ ರೀತಿ ಅವರು ಈ ಬೆಸುಗೆಯಿಂದ ಆಚೆ ಬರ್ತಾರೆ ಅಥವಾ ಬರಲ್ವೋ, ಅವ್ರ ಸ್ಟ್ರಗಲ್ ಏನು. ಯಾಕಂದ್ರೆ ಇತ್ತೀಚೆಗೆ ನೀವು ನೋಡಿದ ಘಟನೆಗಳನ್ನ ಪತ್ರಿಕೆಗಳು ಓದಿರ್ಬೋದು. ಪದವೀಧರರು ಎಷ್ಟೋ ಜನ ನಕ್ಸಲೈಟ್ಗಳ ಜೊತೆಯಲ್ಲಿರ್ತಾರೆ, ಗೊತ್ತೇ ಆಗೋದಿಲ್ಲ. ಸೊ ಈ ರೀತಿ ಅವ್ರನ್ನ ಯಾವ ರೀತಿ ಮರಳು ಮಾಡ್ತಾರೆ, ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಕೆಟ್ಟ ಮತ್ತು ಒಳ್ಳೆ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಒಂದು ಒಳ್ಳೆ ಕಥೆಯನ್ನ ಮಾಡಿರ್ತಕ್ಕಂಥ ಸಿನಿಮಾನೇ ಈ ಶತಭಿಷ. ಈ ಚಿತ್ರ ಶುಕ್ರವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಂಡ ಕೊಡಕ್ಕೆ ಸಿದ್ಧವಾಗಿದೆ. ಅದಕ್ಕೆ ಮೊದಲು ತೆರೆ ಮೇಲೆ ಒಂದು ಟ್ರೈಲರ್ ನೋಡೋಣ. ಚಿತ್ರದ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಾಗುತ್ತೆ. ನಂತರ ತಂಡ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ವಿಷಯಗಳನ್ನು ತಿಳಿಸ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ ಕೋರಿ ಈಗ ತೆರೆ ಮೇಲೆ ಶತಭಿಷ ಚಿತ್ರದ ಟ್ರೈಲರ್. ಇಲ್ಲಿ ಬಂದಿರಕ್ಕಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಅದೇ ಶತಭಿಷ ಶೂಟಿಂಗು ನನಗೆ ಮ್ಯಾಕ್ಸ್ ಅಂದ್ರು ಡೈರೆಕ್ಟರ್ ಸರ್ ಕಡೆಯಿಂದ ಬಂತು. ಸೊ ನಾನು ಅದೇ 3-4 ಸಲ ಕಥೆ ಕೇಳಿದೆ, ಮತ್ತೆ ಪುನಃ ಚೇಂಜಸ್ ಮಾಡಿಸಿದ್ದೆ ಅದರಿಂದ ಶತಭಿಷದಿಂದ. ಸೊ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಇವ್ರಿಗೆ ಅಪ್ರೋಚ್ ಮಾಡಿಸೋದು ನಮ್ಮ ಪ್ರೊಡ್ಯೂಸರ್ ಸರ್ ಶೇಖರ್ ಸರ್ ಅಂತ. ಸೊ ಅವ್ರಿಗೆ ಅಪ್ರೋಚ್ ಮಾಡಿಸಿದಾಗ ಕತೆ ಚೆನ್ನಾಗಿದೆಯಲ್ಲ, ಈ ಕತೆ ನೀನು ತೆಗೆದು ಬರಬಾರ್ದು ಅಂದ್ರೆ ಈಗಿನ ಟ್ರೆಂಡ್ಗೆ ಅದು ಬೇಕಾಗಿರೋ ಕತೆ ಅದು. ಸೊ ಎಲ್ಲ ಆ ಕಥೆಯಲ್ಲಿ ಇದೆ. ಇವಾಗ ನಾಗೇಂದ್ರ ಸರ್ ಹೇಳ್ದಂಗೆ ಫುಲ್ ಇದೆ. ಅವ್ರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲಾನು. ಡೈರೆಕ್ಟರ್ ಸರ್ ಏನ್ ಹೇಳ್ತಾರೋ ಅದನ್ನ ಅವ್ರು ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದಾರೆ ಸರ್. ಸೊ ಹಂಗಾಗಿ ಇದು ಶೂಟಿಂಗ್ ಬಂದ್ಬಿಟ್ಟು ಮಡಿಕೇರಿ, ಬ್ಯಾಂಗ್ಳೂರು, ಚೆನ್ನೈ, ಮಂಗಳೂರಲ್ಲಿ ನಡೆದಿದೆ. ಸೊ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಸಾಂಗ್ಸ್ ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದು ನಾವು. ಫೈಟು ಅಷ್ಟೇ ನಮ್ಮ ಇದು ಅಶೋಕ್ ಮಾಸ್ಟರ್ ಮಾಡಿಸಿದ್ದಾರೆ. ಬಟ್ ನಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಹೇಳ್ಬಿಟ್ಟು ಒಂದ್ 4 ದಿನ ಅದನ್ನೇ ಮಾಡಿಸಿ ಅದನ್ನೇ ಮಾಡಿಸಿದ್ದಾರೆ. ಬಟ್ ಔಟ್ಪುಟ್ ಅಂತೂ ಚೆನ್ನಾಗಿ ಬಂದಿದೆ. ದುಡ್ಡು ಹಾಕೋರಿಗೆ ಅಂತೂ ₹1 ಮೋಸ ಇಲ್ಲ ಅಂತ ಹೇಳ್ಬೋದು ಸರ್. ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಬ ನೆಕ್ಸಲೆಂಟ್ ಪಾತ್ರ. ಸೊ ಒಬ್ಬ ಪೊಲೀಸ್ಗೂ ನೆಕ್ಸಲೆಂಟ್ಗೂ ಇರೋ ಏನ್ ಸುತ್ತಾಡ್ಕೊಂಡು ಏನ್ ಬರುತ್ತೋ, ಸೊ ಈಗಿನ ಟ್ರೆಂಡ್ ಅಲ್ಲಿ ಇವಾಗ ಒಂದು ಒಂಟಿ ಮನೆ ಇರುತ್ತೆ, ಒಂದು ವಿಲೇಜ್ ಅಲ್ಲಿ ಒಂಟಿ ಮನೆ ಇರುತ್ತೆ. ಒಂದು ಒಂಟಿ ಹೆಣ್ಣು ಇದ್ದಾಗ ಏನ್ ಸಮಸ್ಯೆ ಅದು ವರ್ಕೌಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ತರದ ಕ್ಯಾರೆಕ್ಟರ್ ನಾನು ನೆಕ್ಸಲೈಟ್ಸ್ ಅಲ್ಲಿ. ಹಾ ಸರ್, 16 ಮುಖ ಇದೆ. ನೆಕ್ಸಲೈಟ್ ಅಂತ ಇದನ್ನೇ ಮಾಡ್ಬೇಕಂತಲ್ಲ. ಹೌದು ಹೌದು. ಆಯ್ತಾ, ನಿಮ್ಮ ಪಾತ್ರ ಯಾವ ರೀತಿ ಹೋಯ್ತು ಚಿತ್ರದಲ್ಲಿ? ಉಳಿದ ಪಾತ್ರಗಳನ್ನ ಯಾವ ರೀತಿ ಡಿಸ್ಟರ್ಬ್ ಮಾಡ್ತೀವಿ? ಸೊ ಒಳ್ಳೆ ಹುಡುಗ ವಿಲೇಜ್ ಅಲ್ಲಿ ಒಬ್ಬ ಇರ್ತಾನೆ. ಸ್ವಲ್ಪ ಎಲ್ಲೋ ಇಂದ ಬಂದ ನೆಕ್ಸಲೆಂಟ್ ಏನ್ ಅವನ್ ಹೆಂಗ್ ಹಾಳು ಮಾಡ್ತಾರೆ ಅಂತ ಹೇಳೋದು ಇದು ಬರುತ್ತೆ ಸರ್. ಈ ತರ ಬರುತ್ತೆ ಕಾನ್ಸೆಪ್ಟ್ ಬರುತ್ತೆ. ನಿಮ್ ಪಾತ್ರ ಯಾವ ರೀತಿ ಹೋಗುತ್ತೆ? ನನ್ನ ಪಾತ್ರ ನನ್ನ ಪಾತ್ರ ಅಂತ ಬಂದಾಗ ಸರ್, ಮಾಮೂಲಿ ಏನ್ ಒಬ್ಬ ವಿಲೇಜ್ ಅಲ್ಲಿ ಇರ್ತಾನೆ. ವಿಲೇಜ್ ಇಂದ ಹಂಗೆ ಬೆಂಗಳೂರು ಬರ್ತಾನೆ. ಬೆಂಗಳೂರಿಂದ ಏನ್ ಮಾಡ್ತಾನೆ, ₹1 ಇಲ್ಲದೆ ಬೆಂಗಳೂರಿಗೆ ಬಂದು ಅದನ್ನ ಹೆಂಗ್ ನಡ್ಕೊಂಡು ಹೋಗ್ತಾನೆ ಅದ್ರ ಮೇಲೆ ಇರುತ್ತೆ. ಇದು ಮೊದಲನೇ ಸಿನಿಮಾ? ಹಾ ಸರ್, ಇದು ಮೊದಲನೇ ಸಿನಿಮಾ. ಸರ್ ಬ್ಯಾಕ್ ಗ್ರೌಂಡ್ ಬಂತು, ನಂದು ಇಂಟೀರಿಯರ್ ಬಿಸ್ನೆಸ್ ಇದೆ. ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀನಿ ಸರ್.
ಆಮೇಲೆ ಇದು ಮಾಡ್ತೇನೆ. ಸಿನಿಮಾಗೆ ಯಾಕೆ ಆಸಕ್ತಿ ಬಂತು ಸರ್? ಸಿನಿಮಾಗೆ ಯಾಕೆ ಆಸಕ್ತಿ ಬಂತು, ಇಂಟ್ರೆಸ್ಟ್? ಸರ್ ಸಿನಿಮಾಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿನಿಮಾ ಅಂತ ಬಂದಾಗ ಚಿಕ್ಕದ್ರಿಂದ ನಾನು ದೊಡ್ಡವರು ಸಿನಿಮಾ ನೋಡ್ಕೊಂಡೇ ಬೆಳೆದಿರೋ ಸರ್. ಇನ್ನೊಂದಂದ್ರೆ ನನಗೊಂದು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ನಮ್ಮಂತ ಮಿಡಿಲ್ ಕ್ಲಾಸ್ ದುಡ್ಡು ಮಾಡೋಕ್ಕಂತೂ ಆಗಲ್ಲ, ಇದ್ರಲ್ಲಿ ದುಡ್ಡು ಮಾಡ್ಕೊಂಡು 4 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಸರ್. ದುಡ್ಡು ಮಾಡ್ಕೊಂಡು? ಹೌದು ಸರ್. ಈ ಟೈಟಲ್ ಹೆಂಗೆ ಕನೆಕ್ಟ್ ಆಗುತ್ತೆ ಸಿನಿಮಾಗೆ ಸರ್? ಈ ಟೈಟಲ್ ಸಿನಿಮಾ ಒಳಗಡೆ ಹೆಂಗ್ ಕನೆಕ್ಟ್ ಆಗುತ್ತೆ ಸರ್? ಸತಬಿಸ ಅಂತ ಹೇಳಿದ್ರೆ ಒಂದು ಮಳೆ ನಕ್ಷತ್ರ ಸರ್. ಅದ್ರಲ್ಲಿ ಒಂದು ಲವ್ ಬರುತ್ತೆ. ಆ ಸತಬಿಸದಲ್ಲಿ ಒಂದು ಲವ್ ಇರುತ್ತಲ್ಲ, ಈ ಹೀರೋಯಿನ್ಗೂ ಇದಕ್ಕೂ ಹೀರೋಗೂ ಲವ್ ಬಂದಾಗ ಅದು ಮಳೆ ನಕ್ಷತ್ರ ಅಂತ ಬರುತ್ತೆ ಸರ್. ಮತ್ತೆ ಮಳೆ ನಕ್ಷತ್ರ ಅಂತ ಹಾಕಿದ್ದೀನಿ, ಸತಬಿಸ ಅಂತ ಟೈಟ್ಲ್ ಹಾಕಿದ್ದೀವಿ ಸರ್ ಅದಕ್ಕೆ. ನಕ್ಸಲೈಟ್ ಸ್ಟೋರಿಯಲ್ಲಿ ಲವ್ ಸರ್ ಜಾಸ್ತಿ ಇದೆಯಾ? ಅದು ಜಾಸ್ತಿ ಇಲ್ಲ ಸರ್, ಆಲ್ಮೋಸ್ಟ್ ಮಾಸ ಇದೆ, ಜಾಸ್ತಿ ಮಾಸ ಇದೆ ಸರ್. ಹಾಂ ಸರ್. ಡೈರೆಕ್ಟರ್ ಬಂದಿದ್ರೆ ಸ್ವಲ್ಪ ವಿವರವಾಗಿ ಹೇಳಿರೋರು. ಹಾಂ ಸರ್. ನಿಮ್ಮ ಹೆಸರು ಫಸ್ಟ್ ಏನು? ನನ್ನ ಹೆಸರು ಕಾಶಿ ಶೇಖರ ಅಥವಾ ಸುಜನ್ ಶೇಖರ್? ಹಲೋ, ಇಲ್ಲ ಕಾಶಿ ಶೇಖರ್. ಸುಜನ್ ಶೇಖರ್ ಯಾರು? ನಮ್ಮ ವೈಫ್. ನಾವು ಏನು ಬಿಸ್ನೆಸ್ ಮಾಡ್ತಿದ್ದೀರಿ ಸರ್? ಸರ್ ನಾನೊಂದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡಬೇಕು ಅನ್ಸಿದ್ದು ಯಾಕೆ? ಏನ್ ಸರ್? ಸಿನಿಮಾ ಮಾಡಬೇಕು ಅನ್ಸಿದ್ದು ಯಾಕೆ ಸರ್? ಸಿನಿಮಾ ಮಾಡ್ಬೇಕಂತ ನನಗೇನು ಆಸಕ್ತಿ ಇರಲಿಲ್ಲ. ಇವರು ಹೇಳಿ ನೋಡಿ. ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಇಲ್ಲ ಸರ್ ಹಿಂಗಿದೆ ಪಿಕ್ಚರ್ ಕತೆ ಚೆನ್ನಾಗಿದೆ, ಫಸ್ಟ್ ಆಕ್ಚುಲಿ ಇವರೇ ಪ್ರೊಡ್ಯೂಸರ್ ಆಗಿರೋದಕ್ಕೆ. ಆಮೇಲೆ ಸರ್ ನನ್ನ ಕೈನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀವು ಸ್ವಲ್ಪ ಮಾಡಿ ಸರ್ ಅಂದ್ರು. ನಾನು ಯೋಚನೆ ಮಾಡಿದೆ, ಒಂದು ವಾರ ಬಿಟ್ಟು ಬಾಪ ಮಾತಾಡೋಣ ಅಂತ ಯೋಚನೆ ಮಾಡಿದೆ. ಮತ್ತೆ ಅವ್ರು ಬಿಡ್ಲೇ ಇಲ್ಲ ನನಗೆ. ದಿನ ಫೋನ್ ಮಾಡೋದು, ದಿನ ಆಫೀಸ್ ಬರೋ ಮಾಡಿದ್ರು. ಸರಿ ಆಯ್ತಪ್ಪ, ಈಗ ಎಷ್ಟು ಏನು ಎತ್ತಂತ ಕೇಳಿದಾಗ ಸರಿ ಇಷ್ಟ ಆಗುತ್ತೆ ಅಂದ್ರು. ಆಯ್ತು, ಕತೆ ಹೇಳಿದಾಗ ಚೆನ್ನಾಗಿತ್ತು. ಆಯ್ತಪ್ಪ ನಾನು ಕೈ ಜೋಡಿಸ್ತೀನಿ, ಎಲ್ಲ ಸೇರ್ಕೊಂಡು ಟೀಮ್ ಸೇರ್ಕೊಂಡು ಮಾಡೋಣ ಅಂತಂದ್ವಿ, ಮಾಡಿದ್ದೀವಿ ಸರ್. ಇನ್ಸ್ಪೆಕ್ಟರ್ ರೋಲು ನೀವೇ ಹೌದು ಸರ್, ನಾನೇ ಮಾಡಿದ್ದೆ ಸರ್. ಏನನ್ನಿಸ್ತು ಸಿನಿಮಾ ನೋಡಿದ್ರೆ? ಕೂತ್ಕೊಂಡು ಸಿನಿಮಾ ನೋಡಿದ್ರಲ್ಲ, ಏನನ್ನಿಸ್ತು ಸರ್? ನಾವು ಮಾಡಿದ್ದು ನಮಗೆ ಚೆನ್ನಾಗಿ ಅನಿಸ್ತದೆ. ಅದು ಮೊದಲನೇ ಸಿನಿಮಾ ಅಲ್ವಾ, ಹಂಗಾಗಿ ನಿಜ ಹೇಳ್ತೀರಿ? ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಸರ್. ನಾನು ಪಾತ್ರ ಮಾಡಿದ್ದು ನನಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ಬೇರೆ ಆ ಪಾತ್ರ ಮಾಡ್ಬೇಕು ಅಂತಾನೆ ದುಡ್ಡು ಹಾಕಿದ್ರ? ಇಲ್ಲ ಸರ್, ನನಗೆ ಆ ಪಾತ್ರ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ನಮ್ ಡೈರೆಕ್ಟರ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಬೇಕಂದ್ರು. ಸಾರ್ ಇದ್ರಲ್ಲ ಅವರೇ ಮಾಡ್ಬೋದು, ಚೆನ್ನಾಗಿ ಫಿಟ್ ಆಗಿದ್ದಾರೆ, ಅದನ್ನೇ ಮಾಡ್ಬೋದು ಅಂದ್ರು. ಸರಿ ನನ್ಗೆ ಕೊಟ್ರು. ಫಸ್ಟ್ ನನಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕೆ ಒಂಥರ ಭಯ ಆಗೋದು. 1 ಸೀನ್ 2 ಸೀನ್ ಆದ್ಮೇಲೆ ಮತ್ತೆ ರೂಢಿ ಆಗ್ಬಿಡ್ತು. ಸೂಪರ್ ಆಗಿ ಮಾಡ್ತಾರೆ. ಏನೋ ನನ್ಗೆ ಗೊತ್ತಾಯ್ತು ಸರ್, ನನಗೆ ಗೊತ್ತಾದಷ್ಟು. ಏನ್ ಸರ್ ಮೆಸೇಜ್ ಅಂತ ಏನಿದೆ ಸಮಾಜಕ್ಕೆ? ಮೆಸೇಜ್ ಅದು ಅವ್ರು ಹೇಳಿದ್ರಲ್ಲ, ನೀವೇ ಮೆಸೇಜ್ ಕೊಟ್ಬಿಟ್ರಿ, ಮತ್ತೆ ನಾವೇನ್ ಕೊಡೋದು ಸರ್? ಮೆಸೇಜ್ ನನಗೆ ಅದೇ ಸರ್, ಅವನು ನಮ್ಮ ಹೀರೋ ಹೇಳಿದ್ರಲ್ಲ ಅದೇ ಸರ್ ಮೆಸೇಜ್. ನಮ್ ಡೈರೆಕ್ಟರ್ ಇದ್ರೆ ಇನ್ನೂ ಅವರು ಅರ್ಧ ಮುಕ್ಕಾಲು ಗಂಟೆ ಅವರೇ ಮಾತಾಡೋರು. ಅವರು ಸುಮಾರು ಒಂದು 10-15 ಪಿಕ್ಚರ್ ಮಾಡಿದ್ದಾರೆ, ಅವ್ರು ಹೀರೋ ಆಗಿ ಮಾಡಿದ್ದಾರೆ. ಬಟ್ ಅವ್ರು ಬರ್ಬೋದು, ಈಗ ಒಂದು 5-10 ನಿಮಿಷದಲ್ಲಿ ಬರ್ತಾರೆ ಸರ್. ಸರ್ ನಮ್ಮ ಹೀರೋ ಫೈಟ್ ಅಂದ್ರೆ ಭಯ ಬೀಳೋರು. ಪ್ರಾಕ್ಟೀಸ್ ಕೊಡ್ತಾ ಹಂಗೆ ಪಿಕಪ್ ಆಗ್ತಾ ಇದ್ರು. ಕ್ಯಾಮರಾ ಹೋಗಿದ್ರೆ ಒಂದು ಶಾಟ್ 1 more ಮಾಡ್ತಾನೆ ಇದ್ದಿಲ್ಲ, ಏನ್ ಬೇಕಾದ್ರೆ ರೆಡಿ ಆಗಿದ್ರು. ಆದ್ರೆ ಕಿಲ್ಲರ್ ತರ ಮಾಡಿದ್ರು ಸರ್ ಚೆನ್ನಾಗೆ. ನನ್ಗೆ ಗೊತ್ತಿರೋ ತರ ಹೀರೋ ಹೊಸಬ ಇವಾಗ ಬಂದು ಆತರ ಮಾಡೋದು ಸ್ವಲ್ಪ ಕೆಲವು ಜನ ಕಮ್ಮಿ ಇದ್ದಾರೆ, ಕೆಲವು ಜನ ಫಾಸ್ಟ್ ಅಲ್ಲಿ ಇರ್ತಾರೆ. ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಇವರು, ದರ್ಶನ್ ಇವರೆಲ್ಲ ಆಕ್ಷನ್ ಹೀರೋಗಳು. ಅವರು ಈ ತರ ಕಷ್ಟ ಬಿದ್ದೇ ಬಂದಿರೋದು. ಆಕ್ಚುಲಿ ನಮ್ಮ ಹೀರೋ ಒಬ್ಬ ಹೊಸಬರು ಇಂಡಸ್ಟ್ರಿಗೆ ಬರುವಾಗ ಏನು ಗೊತ್ತಿಲ್ಲ, ಪ್ರಾಕ್ಟೀಸ್ ಇಲ್ಲ, ಏನು ಇಲ್ಲ, ಎತ್ತ ಇಲ್ಲ, ಏನು ಇಲ್ಲ. ಇವತ್ತು ಬಂದು ನಿಂತಿ ಆ ತರ ಫೈಟ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಖುಷಿ ಆಗ್ತಿದೆ ಸರ್. ಎಷ್ಟನೇ ಸಿನಿಮಾ ನಿಮ್ಗೆ? ಸರ್ ನಾನು ಜಾಸ್ತಿ ಪಿಕ್ಚರ್ ಮಾಡಿದ್ದೀನಿ. ಆಕ್ಚುಲಿ ಫೈಟರ್ ಆಗಿ ಒಂದು 50-70 ಪಿಕ್ಚರ್ ಮಾಡಿದ್ದೀನಿ. ಮಾಸ್ಟರ್ ಆಗಿ ಒಂದು 56 ಪಿಕ್ಚರ್ ಮಾಡಿದ್ದೀನಿ. ಪೊಲೀಸು ಮತ್ತೆ ಅವರ ನಡುವೆ ನಡೆಯುತ್ತಲ್ಲ? ಹೌದು ಸರ್, ಹೌದು ಸರ್. ಅದು ಸರ್ ಅದು ಏನ್ ಸೀಕ್ವೆನ್ಸ್ ಅಂದ್ರೆ, ಒಂದು ಇದರಲ್ಲಿ ಫೈಟ್ ನಡೀತದೆ. ಅದ್ರಲ್ಲಿ ಇವ್ರು ಡ್ರೆಸ್ ತರ ಇವ್ರು ಫುಲ್ ಗ್ಯಾಂಗ್ ಅಲ್ಲಿ ಇರ್ತಾರೆ. ಆ ಗ್ಯಾಂಗ್ ಅಲ್ಲಿ ಫೈಟ್ ಮಾಡ್ತಾ ಇರುವಾಗ ನಮ್ಮ ಇನ್ಸ್ಪೆಕ್ಟರ್ ಎಂಟ್ರಿ ಆಗ್ಬಿಡ್ತಾರೆ. ಆಗ ಒಂದು ಸೀಕ್ವೆನ್ಸ್ ಸರ್, ಒಂದು ಟ್ಯೂಬ್ಲೈಟ್, ಒರಿಜಿನಲ್, ಡಮ್ಮಿ, ಏನೋ ಅವರು ಆಕ್ಚುಲಿ ಯಾವ್ದು ರೋಪು ಗೀಪು ಏನು ಮಾಡಿಲ್ಲ. ಬೆಡ್ಡು ಗಿಡ್ಡು ಅದು ಆಳ್ಮುಳದ ರಿಯಲ್ ಮಾಡಿದ್ರು. ಪೊಲೀಸ್ನವ್ರು ಒರಿಜಿನಲ್ ಅಲ್ವಾ? ಒರಿಜಿನಲ್ ಸರ್, ಅಲ್ಲ ಒರಿಜಿನಲ್ ಇದ್ರು ರಿಯಲ್ ಆಗಿ ಮಾಡಿದ್ರು. ಅವ್ರು ಇನ್ಸ್ಪೆಕ್ಟರ್ ಬಂದ್ರು, ಇನ್ಸ್ಪೆಕ್ಟರ್ ಒಂಥರ ಆಕ್ಷನ್ ಹೀರೋ ತರ ಮಾಡಿದ್ರು. ಅವರು ನಮಗ್ ಖುಷಿ ಆಯ್ತು ಸರ್. ಒಬ್ರು ಏನು ಗೊತ್ತಿಲ್ಲ,
ಇಂಡಸ್ಟ್ರಿಗೆ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಬಂದು ಮಾಡ್ತಾ ಇದಾರೆ ಅಂದ್ರೆ ನಮ್ಗೇನು ಗೊತ್ತಿಲ್ಲ. ಹಾಗೆ ರಿಯಲ್ ಆಗಿ ಮಾಡಿದ್ರು, ನನ್ಗೆ ಖುಷಿ ಆಯ್ತು ಸರ್. ಎಷ್ಟು ಫೈಟ್ಸ್ ಇದೆ ಇದ್ರೊಳಗಡೆ? ಸರ್ ಆಕ್ಚುಲಿ ಫೈಟ್ ಬಂದಿದ್ದು 3 ಫೈಟ್ ಐತೆ. ಸಣ್ಣ ಸಣ್ಣ ಫೈಟ್ ಅಂದ್ರೆ ಸ್ಟೆಗ್ಲಿಂಗ್ ಗಿಗ್ಲಿಂಗ್ ಎಲ್ಲ ಒಂದ್ 2-3 ಐತೆ ಸರ್. ಫೈಟ್ಸ್ ಎಲ್ಲೆಲ್ಲಿ ಮಾಡಿದ್ರು? ಸರ್ ಫೈಟ್ಸ್ ಬಂದು ನಮ್ಮ ಬೆಂಗಳೂರಲ್ಲೇ ಮಾಡಿದ್ದು, ಮಾಗಡಿ ರೋಡ್ ಒಂದು, ಆಮೇಲೆ ತುಮಕೂರು ರೋಡ್ ಅಲ್ಲಿ ದೊಡ್ಡಬಳ್ಳಾಮ ಇದತ್ರ ಒಂದು ಐತೆ, ಅಲ್ಲಿ ಎಷ್ಟು ದೊಡ್ಡ ಬಂಗ್ಲಾ ಐತೆ ಅಲ್ಲಿ ಮಾಡಿ ಸರ್. ಈ ಸಣ್ಣ ಪುಟ್ಟ ಗಲ್ಲಿಯಲ್ಲಿ ಅದಿದು ಸೀಕ್ವೆನ್ಸ್ ಅಲ್ಲಿ ಮಾಡಿದ್ವಿ ಸರ್. ಜೈಲ್ ಫೈಟ್ ಬಂದು ವೈಟ್ ಫೀಲ್ಡ್ ಹತ್ರ ಸರ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಕ್ಚುಲಿ ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ನಾವು ತಗೊಂಡಿದ್ದು ಜಾಸ್ತಿ 3-4 ದಿವಸ ಫೈಟ್ಗಳು ತಗೊಂಡಿಲ್ಲ. ಆಕ್ಚುಲಿ 2 ದಿವಸ ಒಂದೊಂದು ದಿವಸ ಅದ ನೋಡಿ ಮಾಡಿದೀವಿ ಸರ್ ನಾವು. ಈ ಮೋಹನ್ ಜುನೇಜಾ ಎಲ್ಲ ಇದಾರಲ್ಲ, ಅವರೆಲ್ಲ ಶೂಟಿಂಗ್ ಯಾವಾಗ ಪಾರ್ಟಿಸಿಪೇಟ್ ಮಾಡಿದ್ದವರು? ಕೊರೋನಾ ಹಿಂದೆ ಸರ್ ಅದು. ಇದು 2019 ಸಿನಿಮಾನ ಇದು? 2019-20 ಫಿಲ್ಮ್ ಸರ್. ಸೆನ್ಸರ್ ಯಾವಾಗಾಯ್ತು? ಸೆನ್ಸರ್ ಆಗಿ ಇವಾಗ ಒಂದು 23 ಡಿಸೆಂಬರ್ 23. ಎಷ್ಟು ಆಡಿದೆ? ಸರ್ 4 ಸಾಂಗ್ ಇದೆ. ಒಂದು ಚಿಕ್ಕಮಂಗ್ಳೂರಲ್ಲಿ ಆಗಿದೆ ಸರ್, ಇನ್ನೊಂದು ಮಂಡ್ಯ ಹತ್ರ ಆಗಿದೆ, ಸೊ ಇನ್ನೊಂದು ಚೆನ್ನೈಯಲ್ಲಿ ಆಗಿದೆ ಸರ್ ಸಾಂಗ್. ಅಭಿಮನ್ ರಾಯ್ ಅಂತ ಸರ್, ಮ್ಯೂಸಿಕ್ ಡೈರೆಕ್ಟರ್ ಅಭಿಮನ್ ರಾಯ್ ಅಂತ. ನಾಯಕಿ ಯಾಕೆ ಬಂದಿಲ್ಲ ಅಂದ್ರೆ ಇಲ್ವಾ? ಸರ್ ನಾಯಕಿ ಅವರು ಫಾರಿನ್ ಹೋಗಿದಾರಂತೆ ಸರ್, ಪ್ರೊಡ್ಯೂಸರ್ಸ್ ಅವರು. ಅಮೆರಿಕಾಗೆ ಹಾಂ ಸರ್. ಮದುವೆಯಾಗಿ ಹೈದರಾಬಾದ್ ಹೋಗಿ ಹೋಗಿದೆ. ನಿಮ್ಮ ಡೈರೆಕ್ಟರ್ ಬಗ್ಗೆ ಒಂದಷ್ಟು ಹೇಳಿ. ಸರ್ ಡೈರೆಕ್ಟರ್ಗೂ ನನಗೂ ಒಂದು 2018 ಪರಿಚಯ. ಅವರು ಒಂದು ಕತೆ, 2 ಕತೆ ಎತ್ಕೊ ಬಂದಿದ್ರು. ಸೊ ಅದರಲ್ಲಿ ನಾನು ಚಾಯ್ಸ್ ಮಾಡಿ ಒಂದು ಕತೆ ಚೂಸ್ ಮಾಡಿದೆ, ಅದರಲ್ಲೇ ವರ್ಕ್ ನಡೀತಾ ಇತ್ತು. ಆಮೇಲೆ ಆಲ್ಮೋಸ್ಟ್ ಅರ್ಧ ಶೂಟಿಂಗ್ ಆಗಿತ್ತು. ಆಮೇಲೆ ನಾನು ಸರ್ಗೆ ಹೇಳಿದೆ ಸರ್. ಡೈರೆಕ್ಟರ್ ತುಂಬಾ ಒಳ್ಳೆಯವರು ಸರ್, 4-5 ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಯಾವ್ದೇ ನಿನ್ ನೆನಪಿದ್ರೆ ಸರ್ ನೆನಪಿಲ್ಲ, ಬಟ್ ಅವ್ರು ಹೇಳಿದ್ರು ಮರ್ತಾಗಿ. ಸರ್ ತಮಿಳ್ ಸಿನಿಮಾ ಅಲ್ಲ, ತಮಿಳ್ ಕನ್ನಡ ಯಾವ್ದು ಮಾಡಿಲ್ಲ ಸರ್? ತಮಿಳಲ್ಲಿ ತೊಟ್ಟಾಚಿನಿಂಗ್ ಅಂತ ಒಂದು ಮಾಡಿದ್ದಾರೆ. ಅವ್ರ ಹೀರೋ ಕಮ್ ಪ್ರೊಡ್ಯೂಸರ್ ಡೈರೆಕ್ಟ್ ಎಲ್ಲ ಅವರೇ ಮಾಡಿದ್ದಾರೆ. ಈಗ ಇನ್ನು ತೊಟ್ಟಾಚಿನಿಂಗ್ ಅಂತ ರಿಲೀಸ್ ಆಗಿದೆ. ಈಗ ಮತ್ತೆ ಯಾವ್ದೋ ಮಾಡ್ತಾ ಇದ್ದಾರೆ ಸರ್. ಇಟ್ಟಿದ್ರೆ ಮನಿ ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತೀವಿ ಸರ್? ಇವಾಗ ಪ್ಲಾನ್ ಮಾಡ್ಕೊಂಡಿರೋದು 45 ಅಂತ ಇದೆ ಸರ್. ಯಾರು ಡಿಸ್ಟ್ರಿಬ್ಯೂಟರ್? ಸರ್ ರಾಜು ಅಂತ ಸರ್. ಇಲ್ಲ ಬಂದಿಲ್ಲ. ಆಟೋ ನಾನು ನಿಮ್ಮ ಅಮಿತ್ ರಾಜ್ ಅಂತ ಹೆಸರು. ನಾನು ಆ್ಯಕ್ಚುಲಿ ನಮ್ಮದು ಊರು ಡೆಲ್ಲಿ. ನಾನು ಡೆಲ್ಲಿಯಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ 8 ವರ್ಷ ಆಯಿತು ಇಲ್ಲಿ ಸೆಟಲ್ ಆಗಿದ್ದೀನಿ. ನಾನು ಕೆಲಸ ಅಂದರೆ ಮಾಡಲಿಂಗ್. ನಾನು ಆ್ಯಸ್ ಎ ಮಾಡಲ್ 10 ವರ್ಷ ಆಯಿತು. ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಕೊರಿಯೋಗ್ರಾಫರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಆಲ್ಬಮ್ ಸಾಂಗ್ ಎಲ್ಲ ಫ್ಯಾಷನ್ ಶೋ ಒಂದು ಯಾವುದೋ ಸೀರಿಯಲ್ ಮತ್ತೆ ಫೀಚರ್ ಫಿಲ್ಮ್ ನಾನು ಮಾಡಿದೆ. ಕರ್ನಾಟಕದಲ್ಲಿ ಕನ್ನಡ ಒಂದು ಫೀಚರ್ ಫಿಲ್ಮ್ ನಾನು ಮಾಡಿದ್ದೀನಿ, ರಿವೆಂಜ್ ಹೆಸರು ಅಂತ. ಸೊ ಅದು ಅವಾಗ ರಿಲೀಸ್ ಪ್ಲಾನಿಂಗ್ ನಡೀತಾ ಇದೆ. ಆ್ಯಂಡ್ ರಿವೆಂಜ್ ದ ಅನ್ಟೋಲ್ಡ್ ಸ್ಟೋರಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅದು ಹೀರೋ ಪಾತ್ರಕ್ಕೆ. ಸೊ ಇವಾಗ ಇದು ಕನ್ನಡ ಸಿನಿಮಾ ಸತಾವಿಸ್ ಅಂತ ಹೆಸರು. ಇದು ಸಿನಿಮಾ ಟ್ರೇಲರ್ ನಾನು ನೋಡಿದೆ, ಒಳ್ಳೆ ಚೆನ್ನಾಗಿದೆ, ಸ್ಕ್ರಿಪ್ಟ್ ಇದೆ ಆ್ಯಂಡ್ ಅದು ಆಕ್ಷನ್ ಇದೆ, ಬ್ಯೂಟಿಫುಲ್ ಆಕ್ಷನ್ ಇದೆ, ಸಾಂಗ್ಸ್ ಇದೆ. ಇವರು ದೀಪು ಸರ್ ಹೇಳಿದ್ದು ಎಲ್ಲ ಆಕ್ಷನ್ ಮಾಡಿದ್ದಾರೆ. ಸೊ ಶೇಖರ್ ಸರ್ ಅವರು ಪೊಲೀಸ್ ಪಾತ್ರ ಮಾಡಿದ್ದು ಎಲ್ಲ ಚೆನ್ನಾಗಿದೆ. ಈ ಸ್ಟೋರಿ ಎಲ್ಲ ಚೆನ್ನಾಗಿದ್ದೀನಿ. ನಾನು ಒಂದ್ಸಲ ಹೇಳ್ತೀನಿ, ನಾನು ಆಸ್ ಅನ್ ಆರ್ಟಿಸ್ಟ್ ಇದ್ದೀನಿ. ಆರ್ಟಿಸ್ಟ್ ಆದರೆ ಎಲ್ಲ ಕಲಾವಿದರಿಗೆ ಬೆಳೆಸಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಒಂದು ಸೆಂಟೆನ್ಸ್ ಇದೆ ಕರ್ನಾಟಕದಲ್ಲಿ. ಸೊ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಯಿತು. ಇವಾಗ ಇದು ಜಾಗಕ್ಕೆ ನಾನು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಯಿತು. ನಾನು ಇದು ಸಿನಿಮಾಗೆ ಎಲ್ಲ ಕನ್ನಡ ಸಿನಿಮಾಗೆ ಎಲ್ಲ ಕನ್ನಡ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಬೇಕು,
ಯಾವುದೋ ಸಿನಿಮಾ ಆಗಲಿ, ದರ್ಶನ್ ಸರ್ ಸಿನಿಮಾ ಆಗಲಿ, ಯಾವುದೋ ಮೊದಲನೇ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಇದು ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್. ಮೇಡಮ್ ಮಾತಾಡಿದ್ದೀರಿ. ಏನ್ ಪಾತ್ರ ಮಾಡಿದ್ದೀರಿ ಹೇಳಿ. ಎಲ್ರಿಗೂ ನಮಸ್ಕಾರ. ಶತಾಭಿಷ ಸಿನಿಮಾಗೆ ಶೇಖರಣ್ಣ ಅಂದ್ಬಿಟ್ಟು ನಮಗೆ ಒಂದು 10 ವರ್ಷದಿಂದ ಪರಿಚಯ ಇದ್ರು. ಈಗ ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಒಂದು ಪಾತ್ರ ಮಾಡಿ ಅಂತ ಹೇಳಿದರು. ಅದರಲ್ಲಿ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಆಗಿ ಒಂದು ಫೈಟ್ ರೋಲ್ಗೆ ನನಗೆ ಇದು ಕೊಟ್ಟಿದ್ರು. ಗ್ರೂಪ್ ಫೋಟೋ ಹೋಗಿ